ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀನಿ. ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ಸ್ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್, ತುಂಬ ದಿನಗಳಿಂದ ನಾನು ವೀಡಿಯೋ ಮಾಡಿಲ್ಲ, ತುಂಬ ಬ್ಯುಸಿ ಇದ್ದೆ. ಅದರಿಂದ ಇವತ್ತಿನ ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫ್ರೆಂಡ್, ಮಂತ್ರಾಲಯಕ್ಕೆ ಬಂದಿದ್ದೀವಿ ನೋಡಿ ಎಲ್ಲರೂ. ನಿಜವಾಗ್ಲೂ ನನಗೆ ಒಂದು ಏನೋ ಖುಷಿ ಕೊಡೋಂಥ ಜಾಗ ಯಾವ್ದಾರಿದ್ರೆ ಅದು ನನ್ನ ತಂದೆ ಧರ್ಮಸ್ಥಳ ಮತ್ತು ಈ ನನ್ನ ತಂದೆ ಗುರು ರಾಘವೇಂದ್ರರು, ಹಾಗೆ ನನ್ನ ತಾಯಿ ಬನ್ನಾರಮ್ಮ ಇದ್ದಾರೆ. ನಾನಂತೂ ದೇವ್ರ ಮೇಲೆ ತುಂಬ ನಂಬಿಕೆ. ಯಾಕೆ ಅಂದರೆ ನನ್ನನ್ನು ಈ ಕ್ಷಣದವರೆಗೂ ಇವತ್ತಿನವರೆಗೂ ಕಾಪಾಡ್ತಿರೋದು ದೇವ್ರುಗಳೇ. ನನ್ನ ನಂಬಿಕೆ, ನನ್ನ ಅಪ್ಪ, ನನ್ನ ತಂದೆ ತಾಯಿ, ನನ್ನ ಅಣ್ಣಂದರು, ಹಾಗೆ ನನ್ನ ಹಸ್ಬೆಂಡು. ಬನ್ನಿ, ನಾವಿವತ್ತು ಮಂತ್ರಾಲಯದ ಒಳಗಡೆ ಹೋಗಿದ್ವಿ. ಎಲ್ಲರೂ ಟ್ರೈನಲ್ಲಿ ಮತ್ತು ನಮ್ಮ ಮೇಡಮ್ಮು ಮಾತ್ರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಅವರು ಹೋಗ್ತಾಯಿದ್ರು ಅಂದ್ಬಿಟ್ಟು ನನಗೂ ಫೋನ್ ಮಾಡಿದ್ರು, ಜಾನು ಬರೋ ಏನೋ ಪ್ಲ್ಯಾನ್ ಇದೆಯಾ ಅಂತ. ಸರಿ ಮೇಡಮ್, ನಾನು ಬರ್ತೀನಿ, ರಿಸರ್ವ್ ಮಾಡಿಸಿ ಅಂತ ಅಂದ್ವಿ. ರಿಸರ್ವೇಷನ್ ನಿನ್ನೆ ನನಗೆ ಸಿಗಲಿಲ್ಲ ಅಂತ ಪಾಪ ಅವ್ರು ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ಕೊಂಡು ನನ್ನ ಜೊತೆ ಬಂದು ಜಾಯ್ನ್ ಆದರು. ಈಗ ನಾನು ತಣ್ಣೀರು ಸ್ನಾನ ಮಾಡಿದ್ದೀನಿ. ಏನೋ ನಾನು ರಾಯರಿಗೆ ನನ್ನ ಕೈಲಾದೊಂದು ಸೇವೆ ಮಾಡೋಣ ಅಂತ. ನನಗೆ ಉರುಳು ಸೇವೆ ಮಾಡಿದ್ರೆ ಒಂದು ಸ್ವಲ್ಪ ವಾಮಿಟಿಂಗ್ ಆಗುತ್ತೆ. ಆದ್ರೂ ಇರಲಿ, ರಾಯರು ನನಗೆ ವಾಮಿಟ್ ಮಾಡಿಸ್ತೀನಿ ನೋಡೋಣ ಅಂದ್ಬಿಟ್ಟು ನಾನು ಉರುಳು ಸೇವೆನ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ, ಈಗ ಸೇವೆ ಅಲ್ಲಿ ಮಾಡುವಾಗ ವೀಡಿಯೋನ ಮಾಡೋಂಗಿಲ್ಲ, ಹಾಗಾಗಿ ಸೇವೆ ಎಲ್ಲ ಆದಮೇಲೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಮಾಡಿದೆ, ಎಷ್ಟು ಆಗುತ್ತೋ ಅಷ್ಟು ಉರುಳು ಸೇವೆನ ಮಾಡಿ ಹೆಜ್ಜೆ ನಮಸ್ಕಾರ ಮಾಡಿ ತುಂಬ ಜನ ಎಲ್ಲ ಬೆಳಗ್ಗೆನೇ ಬಂದು ಎಲ್ಲ ಸೇವೆನ ಮಾಡ್ತೀವಿ. ನಾವು ಹೋಗೋಷ್ಟೊಳಗೆ ಆಲ್ಮೋಸ್ಟ್ ಒಂದು 4:15 ಏನಾಗಿತ್ತು. ರೂಮ್ ಗಿಮ್ಮೆಲ್ಲ ನೋಡ್ತಾಯಿದ್ರು. ಯಾಕೆಂದರೆ ನಾನು ಪಾಪು ಬಿಟ್ಬಿಟ್ಟು ಬರೋದ್ರಿಂದ ರೂಮೆಲ್ಲ ಮಾಡಿ ನಾನು ಅಲ್ಲಿ ಸ್ಟೇ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಮೇಡಮ್ ನೀವು ಇರಿ ಅಂತ ಅಂದ್ಬಿಟ್ಟು ನಾನು ಸೇವೆ ಮಾಡಿ ಬಂದೆ. ಅವರು ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ರು. ನಾನು ರಾಯರಿಗೆ ಎಷ್ಟಾಗುತ್ತೋ ನನ್ನ ಕೈಲಷ್ಟು ಸೇವೆನ ನಾನು ಮಾಡೋಣ ಅಂದ್ಬಿಟ್ಟು ನಾನು ಬಂದು ಹೊಳೇಲಿ ಸ್ನಾನ ಮಾಡಿ, ಅಷ್ಟು ನೀರು ಇದ್ದರೂ ಪರವಾಗಿಲ್ಲ, ಚೆನ್ನಾಗಿತ್ತು ಸ್ನಾನ ಮಾಡಿ. ಎಲ್ಲ ನೀವು ನೋಡ್ತಿರ್ಬೋದು. ಆಲ್ಮೋಸ್ಟ್ ಗಂಡು ಮಕ್ಕಳು ಜಾಸ್ತಿ ಉರುಳು ಸೇವೆ ಮಾಡ್ತಾಯಿದ್ರು, ಹೆಣ್ಮಕ್ಳೆಲ್ಲ ಹೆಜ್ಜೆ ನಮಸ್ಕಾರ ಮಾಡ್ತಿದ್ರು. ಒಂದು 10 ನಿಮಿಷಕ್ಕೇ ತುಂಬ ಕ್ರೌಡ್ ಆಗೋಯಿತು. ಈಗ ಅಲ್ಲೇ ನನಗೆ 6:15 ಏನೋ ಆಗಿತ್ತು. 6:15 ಒಳಗಡೆ ಸೇವೆ ಮಾಡೋಣ ಅಂದ್ಬಿಟ್ಟು ನಾನು ಸೇವೆನ ಮಾಡಿ, ಈಗ ಬನ್ನಿ, ನಾನು ಇವತ್ತು ಒಂದು ಎಲ್ಲ ಆಲ್ಮೋಸ್ಟ್ ಒಂದು 5 ಪ್ಲೇಸ್ನ ನಾವು ಮಂತ್ರಾಲಯದಲ್ಲಿ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಮೊದಲಿಗೆ ಆಂಜನೇಯ ಸ್ವಾಮಿನ ಅಲ್ಲೇ ಎಂಟ್ರೆನ್ಸಲ್ಲೇ ನೋಡಿದ್ವಿ. ಇದು ಪಂಚಮುಖಿ ಆಂಜನೇಯ ಪಾದಿಕೆಗಳು ತುಂಬ ಚೆನ್ನಾಗಿ ಅಟ್ರಾಕ್ಷನ್ ಆಗಿತ್ತು. ಇದು ಆಂಜನೇಯ ಸ್ವಾಮಿದು ಪಾದದ್ದು ಅಂತ, ಚಪ್ಪಲಿ ಅನ್ನೋದಕ್ಕಿಂತ ಪಾದಿಕೆ ಅಂತ ಅನ್ಬೇಕು. ಅದರಿಂದ ಒಳಗಡೆ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ಇದೆ. ತುಂಬ ಸಖತ್ ಖುಷಿ ಅಂತ ಅಂದರೆ ಈ ಆಂಜನೇಯನ ದೇವಸ್ಥಾನ. ಇದೇನೋ ಮಂತ್ರಾಲಯ ಥರನೇ ಅಟ್ರಾಕ್ಷನು. ಒಳಗಡೆ ಹೋಗಿ ಪಂಚಮುಖಿ ಆಂಜನೇಯ ಎಲ್ಲ ಮೂಡಿರೋದು ಮತ್ತು ಅದಕ್ಕೆ ಅಲಂಕಾರ ಮಾಡಿರೋದು ಸ್ವತಃ ರಾಯರೇ ಇಲ್ಲಿ ಪೂಜೆನ ಮಾಡ್ತಾಯಿದ್ರು ಅನ್ನೋದೆಲ್ಲ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಳಗಡೆ ಬರೋದು ಎಂಟ್ರೆನ್ಸ್ ಎಲ್ಲ ಚೆನ್ನಾಗಿದೆ, ಹಾಗೂ ಬಂಡೆಗಳೆಲ್ಲ ಮಾಡಿದ್ದಾರೆ. ಅಂದರೆ ಇನ್ನೂ ಅದೇ ಒಂದು ಶಕ್ತಿವಾದ ದೇವರು ಅಂತ ಅನ್ಬೋದು. ಅದರಿಂದ ಮುಂದೆ ಬಂದರೆ ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ ಇದ್ದಾರೆ. ಆ ಲಕ್ಷ್ಮೀ ದೇವಿನ ನೋಡೋಣ ಅಂತ ಹೋದ್ವಿ. ಇಲ್ಲೂ ಯಾವುದೇ ಥರದ ವೀಡಿಯೋನ ಮಾಡೋಕ್ಕೆ ಅಲೋ ಮಾಡಲಿಲ್ಲ. ಪರವಾಗಿಲ್ಲ ಅಂದ್ಬಿಟ್ಟು ನಾನು ಎಂಟ್ರೆನ್ಸೇ ಇಷ್ಟು ಮಾಡಿದ್ದೀನಿ. ಇಲ್ಲಿ ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ ಇದೆ ಅನ್ನೋದಕ್ಕೆ ಒಂದು ಖುಷಿ ಆಯಿತು. ಎಣ್ಣೆನ ತೊಗೊಂಡು ಆ ತಾಯಿಗೆ ಎಣ್ಣೆನ ಹಾಕಿ ನಮ್ಮಲ್ಲಿದೆ ಏನೇನೋ ಅದನ್ನೆಲ್ಲ ಬೇಡ್ಕೊಂಡು ನಾವು ಬರ್ಬೋದು. ಅಲ್ಲಿಂದ ನಾವು ಅಪರ್ಣಾಚಾರ್ಯ ಅವ್ರ ಮನೆಗೆ ಬಂದ್ವಿ. ಇದಂತೂ ನಾನು ಮಂತ್ರಾಲಯಕ್ಕೆ ಹೋದಾಗೆಲ್ಲ ನೋಡಬೇಕು ಅಂತಲೇ ಇದೆ, ನೋಡೋಕ್ಕೆ ಆಗ್ತಿರಲಿಲ್ಲ. ರಾಯರು ನನಗೆ ಇವತ್ತು ಇದನ್ನು ಅನುಗ್ರಹ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ಗುರುಗಳು ಹೇಳ್ತಾಯಿದ್ರು, ಇಲ್ಲಿ ಕೃಷ್ಣ ಸ್ವತಃ ಆ ಕಲ್ಲಿನ ರೂಪದಲ್ಲಿ ಮೂಡಿದೆ, ಮತ್ತು ನೀವು ಬೇರೆ ಹಾವುಗಳೆಲ್ಲ ನೋಡಿದ್ರೆ ಆ ನಾಗರಾವು ಸ್ವತಃ ಹೇಗಿದೆ ಅನ್ನೋದನ್ನ ಇದೊಂದು ಕಲ್ಲಲ್ಲಿ ನೀವು ನೋಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಹಾಗೆ ಇದು ರಾಯರು ಸ್ವತಃ ಕೂತ್ಕೊಂಡು ಇಲ್ಲಿ ಧ್ಯಾನನ ಮಾಡೋದು ಮತ್ತು ರೆಸ್ಟ್ನ ಮಾಡೋದು, ಹಂಗಾಗಿ ಅದನ್ನು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದಂತೂ ನನಗೆ ತುಂಬ ಇಷ್ಟವಾಯಿತು. ಇಲ್ಲಿ ರಾಯರು ಕೂತ್ಕೋತಿದ್ರು ಅನ್ನೋದೇ ನೋಡೋದು ಒಂದು ಪುಣ್ಯ ನಮಗೆ. ಅಲ್ಲಿಂದ ನಾವಿವಾಗ ಏಕಶಿಲೆ ಬೃಂದಾವನಕ್ಕೆ ಬಂದ್ವಿ. ಇದನ್ನು ನಾನು ನೋಡಿರಲಿಲ್ಲ. ಇದು ಏಕಶಿಲೆ ಬೃಂದಾವನ ಹೇಗಿದೆ ಅಂತಂದರೆ, ಅಲ್ಲೆಲ್ಲ ನೀರಲ್ಲಿ ಇದರೊಳಗಡೆ ಎಲ್ಲ ಕೂತು ರಾಯರು ಸತತ 12 ವರ್ಷ ಇಲ್ಲಿ ಧ್ಯಾನನ ಮಾಡಿ ಅವರೇ ಇವೆಲ್ಲನೂ ಪೂಜೆನ ಮಾಡ್ತಾಯಿದ್ರು ಅನ್ನೋದು ಒಂದು ನಂಬಿಕೆ. ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ನನಗೆ ಗೊತ್ತಿಲ್ಲ, ಅಷ್ಟು ಅವ್ರು ಹೇಳಿಂದ ನಾನು ಹೇಳ್ತಾಯಿದ್ದೀನಿ. ಹೊಳೆ ಅಂತೂ ಅಲ್ಲಿ ಮಂತ್ರಾಲಯದಲ್ಲಿ ಹೇಗೆ ಸ್ನಾನ ಮಾಡಿದ್ವಿ, ಇಲ್ಲೇ ಬೇಕಾದ್ರೆ ಬಂದು ಸ್ನಾನನ ಮಾಡಿ ಉಳ್ಸವೆಲ್ಲ ಮಾಡಿ ಅಲ್ಲಿ ನಾವು ಪ್ರದಕ್ಷಿಣೆ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಸರಿಗೆ ಮಾಡಿ ವೀಡಿಯೋ ತೋರಿಸ್ತೀನಿ. ಇಲ್ಲಂತೂ ನನಗೆ ತುಂಬ ಇಷ್ಟ ಆಯಿತು. ಒಳಗಡೆ ಎಲ್ಲ ಮತ್ತು ಗೋಶಾಲೆ ಎಲ್ಲ ಇದೆ ಇಲ್ಲಿ, ಮತ್ತು ನರಸಿಂಹಸ್ವಾಮಿ ಅದೆಲ್ಲ ಒಂದು ದೇವಸ್ಥಾನ, ಅದು ಫುಲ್ಲು ಕವರಿಂಗ್ ಮಾಡಿರೋದು. ಮತ್ತು ಬಿಚ್ಚಳಮ್ಮನ ದೇವರನ್ನು ಇಲ್ಲಿ ಕಟ್ಟಿದ್ದಾರೆ. ಅವರೇ ರಾಯರೇ ಇಲ್ಲೆಲ್ಲ ಪೂಜೆನ ಮಾಡ್ತಾಯಿದ್ರು ಮತ್ತು ತಪಸ್ಸು ಮಾಡ್ತಾಯಿದ್ರು. ಇಲ್ಲಿಂದ ಅವರು ಮಂತ್ರಾಲಯಕ್ಕೆ ಹೋಗಿ ಇದನ್ನು ಬೃಂದಾವನ ಇದು ಮಾಡಿದ್ದು ಅಂತ ಒಂದು ನಂಬಿಕೆ. ನೀವು ನೋಡ್ತಿರ್ಬೋದು ನರಸಿಂಹಸ್ವಾಮಿ, ಅದು ನಮ್ಮ ಮನೆ ದೇವರು.
ಸಖತ್ ಇಷ್ಟ ಆಯಿತು ನನಗಂತೂ. ಈ ಸಲನೇ ನಾನು ಎಷ್ಟೋ ಸಲ ಮಂತ್ರಾಲಯಕ್ಕೆ ಬಂದಿದ್ದೀನಿ, ಒಂದು ವರ್ಷದಲ್ಲಿಲ್ಲ ಅಂದ್ರೂ. ನಾನು ಈ ಪ್ಲೇಸ್ಗಳಂತೂ ನಿಜವಾಗ್ಲೂ ನಾನು ನೋಡೋಕ್ಕೆ ಆಗಿರಲಿಲ್ಲ. ಇಷ್ಟೊಂದು ನೋಡ್ಬೋದಾ ಅಂತ ನನಗೂ ಈಗಲೇ ಗೊತ್ತಾಗಿದ್ದು. ಇದು ಒಳಗಡೆ ಎಲ್ಲ ನೋಡಿ ತುಂಬ ಖುಷಿಯಾಯಿತು. ರಾಯರು ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅನ್ನೋ ಇಮೇಜಲ್ಲಿ ಏನೇನು ನೋಡಿಲ್ಲ ಎಲ್ಲನೂ ನೋಡು ಅಂತ ಅನುಗ್ರಹ ಮಾಡಿಕೊಟ್ರು. ಹಾಗೆ ಇಲ್ಲೊಂದು ಬೃಂದಾವನ ಕಲ್ಲಲ್ಲೇ ಮಾಡಿರೋಂಥ ಏಕಶಿಲೆಯಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಮನಸ್ಸಲ್ಲಿ ಏನು ಅನ್ಕೋತೀವೋ ಅದನ್ನು ನಂದು ಅನ್ನ ಸಂತರ್ಪಣೆಗೆ ನಿಮ್ಮ ಕೈಲಾದಷ್ಟು ಅಮೌಂಟ್ನ ನೀವು ಕೊಡ್ಬೋದು. ಈಗ ಬನ್ನಿ ಬಿಟ್ಟಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಅಮ್ಮ ತಾಯಿ ನಾವೇನು ಅಂದ್ಕೊಂಡ್ವಿ ಅಂದು ರಾಯರೇ ಪೂಜೆ ಮಾಡಿ ನಮಗೋಸ್ಕರ ಬೇಡ್ಕೊಳ್ಳೋಂಥ ದೇವರು ಇದು. ಈ ತಾಯಿನ ಬಾಳೆಹಣ್ಣು ಮತ್ತು ಬೆಲ್ಲದಲ್ಲಿ ಕಟ್ಟಲಾಗಿದೆ ಅಂತ ಒಂದು ಬೋರ್ಡ್ ಹಾಕಿದರೆ ಅದು ನೋಡಿ ತುಂಬ ಖುಷಿಯಾಯಿತು. ಬನ್ನಿ ಒಳಗಡೆ ಹೋದ್ವಿ. ಅಲ್ಲೂ ಏನು ಫೋಟೋ ಏನೋ ಅಲೋ ಇರಲಿಲ್ಲ. ಇಲ್ಲೂ ರಾಯರು ಅಮ್ಮಂಗೆ ಪೂಜೆ ಮಾಡ್ತಾಯಿದ್ರು ಅಂತ ಅವರು ಗುರುಗಳು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆಮೇಲೆ ಇನ್ನೊಂದು ವಿಶೇಷತೆ ಅಂದರೆ ಎಷ್ಟು ನಾಗದೇವತೆಗಳ ಅವತಾರಗಳಿದ್ದಾವೆ, ಆ ನಾಗದೇವತೆಗಳೆಲ್ಲ ಶಿಲೆ ಮಾಡಿ ಒಂಥರ ಕಲ್ಲಲ್ಲಿ ಕೆತ್ತಿರಿದ್ರು ಅದು ಏನೋ ಮೂಡಿದ ಅದು ನನಗೆ ಗೊತ್ತಿರಲಿಲ್ಲ. ಬಟ್ ಅದನ್ನೆಲ್ಲ ಚೆನ್ನಾಗಿ ಹಾಕಿದರು. ಅದನ್ನು ಮುಗಿಸಿ ನಾನು ಟ್ರೈನ್ಗೆ ಕ್ಯಾಚ್ ಮಾಡಬೇಕಿತ್ತು. ಈಗ ಟ್ರೈನ್ಗೆ ಹೊರಟೆ. 11:30ಗೆ ಟ್ರೈನ್ ಇದೆ ಬೆಳಗಿನ ಜಾವ. ನಾನು ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಎಲ್ಲ ಮುಗಿಸಿ ಎಲ್ಲನೂ ನೋಡಿ ಮತ್ತೆ 11:30 ಟ್ರೈನ್ನ ಕ್ಯಾಚ್ ಮಾಡಿದ್ದೀನಿ. ಫ್ರೆಂಡ್, ಇವತ್ತಾಗಿತ್ತು ನನ್ನ ಗುರುರಾಯರ ದರ್ಶನದ್ದು ವಿಡಿಯೋ. ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್.